ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವೀಡಿಯೋದಲ್ಲಿ ನಾನು ತೋರಿಸ್ತಿರೋ ರೆಸಿಪಿ ನೀವು ಟ್ರೈ ಮಾಡಿದ್ರೆ ನಿಜವಾಗ್ಲೂ ತುಂಬ ಇಷ್ಟಪಡ್ತೀರಾ. ಪದೇ ಪದೇ ನೀವು ಟ್ರೈ ಮಾಡ್ತೀರಾ. ಅದೇನೆಂದರೆ ಪನ್ನೀರ್ ಬಟರ್ ಮಸಾಲ. ಇದನ್ನು ನೀವು ಚಪಾತಿ ಜೊತೆ ಆಗಲಿ ಇಲ್ಲ ದೋಸೆ ಜೊತೆ ಆಗಲಿ ತಿನ್ಬೋದು. ಸೇಮ್ ರೆಸ್ಟೋರೆಂಟಲ್ಲಿ ಹೇಗೆ ಬರುತ್ತೆ ಅದೇ ಥರ ಬಂದಿದೆ. ಬನ್ನಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಇಲ್ಲಿ ಫ್ರೆಶ್ ಪನ್ನೀರ್ ತೊಗೊಂಡಿದ್ದೀನಿ. ನಾನು ಅಮೂಲ್ ಅವ್ರ ಪನ್ನೀರ್ ತೊಗೊಂಡಿದ್ದೀನಿ. ನಿಮಗೆ ಯಾವ್ದು ಇಷ್ಟ ನೀವು ಆ ಪನ್ನೀರನ್ನ ತೊಗೋಬೋದು. ನಾನು ಪನ್ನೀರನ್ನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನೀವು ಪನ್ನೀರನ್ನ ಕಟ್ ಮಾಡ್ಕೋಬೋದು. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋ ಥರ ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಪನ್ನೀರನ್ನ ಕಟ್ ಮಾಡ್ಕೊಂಡಿದ್ದ ನಂತರ ಒಂದು ಪ್ಯಾನಿಗೆ 2 to 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ನಿಮಗೆ ಇಲ್ಲಿ ಬೇಕಾದ್ರೆ ನೀವು ಬಟರ್ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಎಲ್ಲಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಈ ತುಪ್ಪ ಜಿಣಗಿದ ಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಉಪ್ಪು, ಧನಿಯಾ ಪುಡಿ, ಈ 3 ಮಸಾಲೆ ಹಾಕಿ ಮಿಕ್ಸ್ ಮಾಡಿ. ಇದು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಪನ್ನೀರನ್ನ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ. ಇದರಿಂದ ಪನ್ನೀರು ನೀವು ಡೈರೆಕ್ಟಾಗಿ ಗ್ರೇವಿಗೆ ಹಾಕೋಕ್ಕೂ ಮುಂಚೆ ಈ ಸ್ಟೆಪ್ನ ಫಾಲೋ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದು ಸೇಮ್ ಯಾವ ರೀತಿ ನೀವು ರೆಸ್ಟೋರೆಂಟಲ್ಲಿ ಏನಾದ್ರು ಪನ್ನೀರ್ ಬಟರ್ ಮಸಾಲ ಆರ್ಡರ್ ಮಾಡಿದರೆ ಹೇಗಿರುತ್ತೆ ಅದೇ ಥರನೇ ಇದು ಟೇಸ್ಟ್ ಬರುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಕೆಲವರು ಡೈರೆಕ್ಟ್ ಮಸಾಲೆಗೇ ಪನ್ನೀರನ್ನ ಹಾಕ್ಬಿಡ್ತಾರೆ, ಹಾಗೂ ಮಾಡ್ಬೋದು. ಬಟ್ ಅದಷ್ಟು ಚೆನ್ನಾಗಿ ಟೇಸ್ಟ್ ಆಗಲಿ ಇಲ್ಲ ಫ್ಲೇವರ್ ಕೊಡೋಲ್ಲ ನಮಗೆ. ನಾವು ಈ ಸ್ಟೆಪ್ ಮಾಡೋದ್ರಿಂದ ಪನ್ನೀರಿಗೂ ಒಂದು ಸ್ವಲ್ಪ ಮಸಾಲ ಇರುತ್ತೆ. ಸೊ ನಾವು ಇದನ್ನು ಗ್ರೇವಿಗೆ ಹಾಕೊಂಡಾಗ ಟೇಸ್ಟ್ ಆಗಲಿ ಇಲ್ಲ ಫ್ಲೇವರ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ನಾವು ಪನ್ನೀರನ್ನ ತಿನ್ನಬೇಕಾದ್ರೂ, ಗ್ರೇವಿ ಮಾಡ್ಕೊಂಡಾದ್ಮೇಲೆ ಪನ್ನೀರನ್ನ ತಿನ್ನಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ. ಈ ಥರ ನಾನು ಲೈಟಾಗಿ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಸ್ಲೈಟಾಗಿ ಅವಾಗವಾಗ ಫ್ರೈ ಮಾಡ್ಕೊಂಡು ಒಂದು 5 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರು ಸಾಕು. ಈ ಥರ ಪನ್ನೀರ್ ಫ್ರೈ ಆದಮೇಲೆ ನಿಮಗೆ ಬೇಕಂದರೆ ನೀವು ಗೋಲ್ಡನ್ ಬ್ರೌನ್ ಬರೋ ತನಕನೂ ಪನ್ನೀರನ್ನ ಫ್ರೈ ಮಾಡ್ಬೋದು. ಬಟ್ ನಾನಿಲ್ಲಿ ಅಷ್ಟೊಂದೆಲ್ಲ ಫ್ರೈ ಮಾಡ್ತಿಲ್ಲ. ಸ್ವಲ್ಪ ಫ್ರೈ ಮಾಡಿ ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳಿ. ನಂತರ ಒಂದು 6ರಿಂದ 7 ಕ್ಯಾಶುನ ಬಿಸಿನೀರಲ್ಲಿ ನೆನೆ ಹಾಕಿ ಇಡಿ. ನೀವು ನೋಡ್ಬೋದು ಇವಾಗ ಪನ್ನೀರು ಒಂದು ಸ್ವಲ್ಪ ಫ್ರೈ ಆಗಿದೆ. ಸೊ ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿನ ನೀವು ತುಂಬ ಇಷ್ಟಪಡ್ತೀರಾ. ಮಕ್ಳಿಗಾಗಲಿ ಯಾರಿಗೆ ಪನ್ನೀರ್ ಇಷ್ಟ ಇರಲ್ಲ ಅಂತ ಅಂತಾರೆ ಅವರಿಗೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ಇವಾಗ ಗ್ರೇವಿ ಮಾಡೋದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಮೊದಲಿಗೆ ನಾನು ಈರುಳ್ಳಿನ ನೀವು ನೋಡ್ಬೋದು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನಾನು 2 ಈರುಳ್ಳಿನ ತೊಗೊಂಡಿದ್ದೀನಿ. ನಂತರ ಟೊಮ್ಯಾಟೋನ ದಪ್ಪ ದಪ್ಪ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇದನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ, ಅದಕ್ಕೆ ಟೊಮ್ಯಾಟೋನ ದಪ್ಪ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಒಂದು ಜಾರ್ ತೊಗೊಂಡು ಅದಕ್ಕೆ ನೆನೆಸಿಟ್ಟಿರುವಂತಹ ಕ್ಯಾಶ್ಯೂನ ಹಾಕ್ಕೊಳ್ಳೋಣ. ಕ್ಯಾಶ್ಯೂ ಹಾಕೊಂಡ ನಂತರ ಇದಕ್ಕೆ ಟೊಮ್ಯಾಟೊ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಯಾವುದೇ ರೀತಿಯಾದ ನೀರನ್ನು ಹಾಕೋದು ಬೇಡ, ಯಾಕಂದರೆ ಟೊಮೆಟೊ ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ನಾನು ಪನ್ನೀರ್ ಫ್ರೈ ಮಾಡಿದ ಪ್ಯಾನಲ್ಲೇ 2 ಸ್ಪೂನ್ ಬೆಣ್ಣೆ, 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಬೇರೆ ಪ್ಯಾನ್ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಅದೇ ಪ್ಯಾನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ 1-2 ಲವಂಗ, 1-2 ಚಕ್ಕೆ, ಇದನ್ನು 1 ನಿಮಿಷ ಫ್ರೈ ಮಾಡಿ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿನ ಆದಷ್ಟು ಸಣ್ಣ ಕಟ್ ಮಾಡೋದಕ್ಕೇ ಟ್ರೈ ಮಾಡಿ. ತುಂಬ ದಪ್ಪ ಆದರೆ ಚೆನ್ನಾಗಿ ಅನಿಸಲ್ಲ. ಸೊ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ನೀಟಾಗಿ ತುಪ್ಪ ಮತ್ತು ಬೆಣ್ಣೆ ಜೊತೆ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆಗ್ತಿರ್ಬೇಕಾದ್ರೆ 2-3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಆಗ್ತಾ ಇದ್ದಂಗೆ ಇದಕ್ಕೆ ನಾವು ಮಸಾಲೆನ ಹಾಕ್ಕೊಳ್ಳೋಣ. ಮೊದಲಿಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಖಾರದ ಪುಡಿ, ಎಷ್ಟು ಖಾರ ಬೇಕು ನಿಮಗೆ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ನಂತರ ಧನಿಯಾ ಪುಡಿನ ಹಾಕ್ಕೊಳ್ಳಿ. ಈ 3 ಹಾಕ್ಕೊಂಡು ನೀಟಾಗಿ ಒಂದು 2 ಮಿನಿಟ್ಸ್ ಫ್ರೈ ಮಾಡಿ. ಅದು ಮಸಾಲೆ ಸ್ಮೆಲ್ಲೆಲ್ಲ ಹೋಗೋವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ಇವಾಗ ನಾವು ರುಬ್ಕೊಂಡಿರುವಂತಹ ಪೇಸ್ಟನ್ನು ಹಾಕ್ಕೊಳ್ಳೋಣ.
ನಾನು ಪೇಸ್ಟ್ ಮಾಡ್ಕೊಂಡಿದ್ದ ನಂತರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ನಾವು ಪೇಸ್ಟ್ ಪ್ಯಾನಿಗೆ ಹಾಕೊಂಡ ನಂತರ ಒಂದು ಸ್ವಲ್ಪ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಕುದಿಯೋದಕ್ಕೆ ಬಿಡಿ. ನಾವು ಕ್ಯಾಶ್ಯೂ ಹಾಕಿರೋದ್ರಿಂದ ಇದು ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಷ್ಟೇ ನೀರು ಹಾಕಿದ್ರೂ ಅದು ತುಂಬ ತೆಳು ಆಗಲ್ಲ. ನಂತರ ನಾನಿಲ್ಲಿ ಕಸ್ತೂರಿ ಮೇಥಿನ ಯೂಸ್ ಮಾಡ್ತಾಯಿದ್ದೀನಿ. ಇದು ಫ್ಲೇವರಿಗೆ ಯೂಸ್ ಮಾಡ್ತಿರೋದು ನಾನು. ಸೊ ಇದನ್ನು ಸ್ವಲ್ಪ ಹಾಕ್ಕೊಳ್ಳಿ, 1/2 ಸ್ಪೂನ್ ಅಷ್ಟು ಹಾಕ್ಕೊಂಡ್ರೂ ಸಾಕು. ಇದು ಹಾಕೋದ್ರಿಂದ ನಮ್ಮ ಗ್ರೇವಿಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಜಾಸ್ತಿನೂ ಹಾಕ್ಕೋಬಾರ್ದು. ನಾನು ಹೇಳ್ದಂಗೆ 1/2 ಸ್ಪೂನಷ್ಟು ಕಸ್ತೂರಿ ಮೇಥಿನ ಹಾಕ್ಕೊಂಡು ಅದನ್ನು ಕುಕ್ ಆಗೋದಕ್ಕೆ ಬಿಡಿ. ಗ್ರೇವಿ ಒಂದ್ಸಲಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಎತ್ತಿಟ್ಕೊಂಡಿರೋಂಥ ಪನ್ನೀರನ್ನ ಗ್ರೇವಿಗೆ ಹಾಕ್ಕೋಬೋದು. ಪನ್ನೀರ್ ಆಲ್ರೆಡಿ ಫ್ರೈ ಆಗಿರೋದ್ರಿಂದ ನಾವು ಇದರಲ್ಲೂ ಮತ್ತೆ ಫ್ರೈ ಮಾಡೋ ನೆಸೆಸಿಟಿ ಎಲ್ಲ ಏನಿರಲ್ಲ. ಸೊ ಪನ್ನೀರನ್ನ ಗ್ರೇವಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅಷ್ಟು ನೀರನ್ನು ಹಾಕ್ಕೋಬೋದು. ಇವಾಗ ನೀಟಾಗಿ ಗ್ರೇವಿನ ಮಿಕ್ಸ್ ಮಾಡಿಕೊಂಡು ನಿಮಗೆ ಬೇಕಂದರೆ ನೀರನ್ನು ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಇದನ್ನು ಲೋ ಫ್ಲೇಮಲ್ಲೇ ಕುಕ್ ಮಾಡಿ. ನಾವು ಪನ್ನೀರನ್ನ ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಇದನ್ನು ಮತ್ತೆ ನಾವು ಕುಕ್ ಮಾಡಬೇಕು ಅನ್ನೋ ನೆಸೆಸಿಟಿ ಎಲ್ಲ ಏನಿರಲ್ಲ. ಸೊ ಅದು ಗ್ರೇವಿ ಜೊತೆ ಬ್ಲೆಂಡ್ ಆಗಲಿ ಅನ್ನೋ ಒಂದು ರೀಸನಿಗೆ ನಾವು 5 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕು. ಈ ಥರ ಮಾಡಿದ್ರೆ ರುಚಿಯಾದ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಹೇಳಿ. ನೀವು ಇದನ್ನು ಚಪಾತಿ ಜೊತೆನೂ ತಿನ್ಬೋದು, ಇಲ್ಲ ಅಂದರೆ ದೋಸೆ ಜೊತೆನೂ ನೀವು ಪೇರ್ ಮಾಡಿಕೊಂಡು ತಿನ್ಬೋದು. ಇದು ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ರೆಸ್ಟೋರೆಂಟಲ್ಲಿ ಹೇಗೆ ಇರುತ್ತೆ ಅದೇ ಥರ ನಿಮಗೆ ಈ ರೆಸಿಪಿ ಟೇಸ್ಟ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.